ನಮಸ್ಕಾರ, ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಸರ್ಕಾರಿ ನೌಕರರು ನೋಡಲೇಬೇಕಾದಂತಹ ಸುದ್ದಿ ಇದು. ಸರ್ಕಾರಿ ನೌಕರರ ಪ್ರಮೋಷನ್ಗೆ ಹೊಸ ರೂಲ್ಸ್. ಬರೀ ಸೀನಿಯಾರಿಟಿ ಇದ್ರೆ ಸಾಲದು. ಹಾಗಾದ್ರೆ ಪ್ರಮೋಷನ್ಗೆ ಏನು ಮಾಡಬೇಕು? ಕೆಲವು ನೌಕರರಿಗೆ ವಿನಾಯಿತಿ ಇದೆಯಂತೆ. ಯಾರವರು? ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಕೇಳಿ. ಕರ್ನಾಟಕ ರಾಜ್ಯ ನಾಗರಿಕ ಸೇವೆಗಳ ನಿಯಮ 2026ರ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಅದರಲ್ಲೇನಿದೆ ಹಾಗಿದ್ರೆ? ರಾಜ್ಯ ಸರ್ಕಾರಿ ನೌಕರರ ಮುಂಬಡ್ತಿಗೆ ಇನ್ನು ಮುಂದೆ ಸೇವಾ ಅನುಭವ ಅಂದರೆ ಎಕ್ಸ್ಪೀರಿಯನ್ಸ್ ಜೊತೆಗೆ ಜ್ಯೇಷ್ಠತೆ ಹಾಗೆ ಸೀನಿಯಾರಿಟಿ, ಅದರ ಜೊತೆಗೆ ಅಗತ್ಯ ತರಬೇತಿ ಅಂತಂದರೆ ಟ್ರೈನಿಂಗ್ ಕಡ್ಡಾಯ. ನೌಕರರಿಗೆ ಪದೋನ್ನತಿ ನೀಡಬೇಕು ಅಂತಂದರೆ, ಪ್ರಮೋಷನ್ ಕೊಡಬೇಕು ಅಂತಂದರೆ ಆ ಹುದ್ದೆಗೆ ತರಬೇತಿಯನ್ನು ಕಡ್ಡಾಯ ಮಾಡಲಾಗಿದೆ. ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ 2 ತನ್ನ ಮೊದಲ ವರದಿಯಲ್ಲಿ ಈ ಸಂಬಂಧ ಶಿಫಾರಸು ಮಾಡಿತ್ತು. ಅದನ್ನು ಸರ್ಕಾರ ಕಳೆದ ವರ್ಷದ ಸೆಪ್ಟೆಂಬರ್ನಲ್ಲಿ ಒಪ್ಪಿ ನಿಯಮಾವಳಿ ಕರಡು ಕೂಡ ಸಿದ್ಧ ಮಾಡಿತ್ತು. ಈಗ ಅದರ ಬಗ್ಗೆ ಅಂತಿಮ ಅಧಿಸೂಚನೆ ಹೊರಬಿದ್ದಿದೆ. ಯಾರಿಗೆ ಟ್ರೈನಿಂಗ್ ಕಡ್ಡಾಯ ಹಾಗಿದ್ರೆ? ಗ್ರೂಪ್ ಎ ಅಧಿಕಾರಿಗಳು ತಮ್ಮ ಆಡಳಿತಾತ್ಮಕ ಕೌಶಲವನ್ನು ನವೀಕರಿಸಿಕೊಳ್ಳೋದಕ್ಕೆ ಟ್ರೈನಿಂಗ್ ಹೊಂದೋದು ಕಡ್ಡಾಯ. ಇನ್ನು ಗ್ರೂಪ್ ಬಿ ವೃಂದದ ಅಧಿಕಾರಿಗಳು ಕ್ಷೇತ್ರ ಕಾರ್ಯ ಮತ್ತು ಕಚೇರಿ ನಿರ್ವಹಣೆ ಕುರಿತಂತೆ ವಿಶೇಷವಾದಂತಹ ತರಬೇತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಹಾಗೆ ಕಚೇರಿ ಸಹಾಯಕರು, ಇತರ ತಾಂತ್ರಿಕೇತರ ಗ್ರೂಪ್ ಇರುತ್ತಲ್ಲ, ಗ್ರೂಪ್ ಸಿ ಸಿಬ್ಬಂದಿ, ಅವರಿಗೂ ಕೂಡ ಕಡ್ಡಾಯ ತರಬೇತಿ ಎನ್ನುವ ನಿಯಮ ಅನ್ವಯ ಆಗುತ್ತೆ. ಆದರೆ ಕೆಲವರಿಗೆ ವಿನಾಯಿತಿ ಇದೆ. ಸೇವಾ ನಿವೃತ್ತಿಗೆ ಅಂದರೆ ರಿಟೈರ್ಮೆಂಟ್ಗೆ 2 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಅವಧಿ ಬಾಕಿ ಇರ್ತಾರಲ್ಲ, ಅಂತಹ ನೌಕರರಿಗೆ ತರಬೇತಿಯಿಂದ ವಿನಾಯಿತಿ ಇದೆ. ಹಾಗೆ ಗ್ರೂಪ್ ಸಿ ವೃಂದದಲ್ಲಿ ಬರುವಂತಹ ವಾಹನ ಚಾಲಕರು ಹಾಗೂ ಡಿ ಗ್ರೂಪ್ ನೌಕರರಿಗೆ ಈ ನಿಯಮಗಳು ಅನ್ವಯ ಆಗೋದಿಲ್ಲ. ಇಲಾಖೆಗಳು ಕಾಲಕಾಲಕ್ಕೆ ತರಬೇತಿಯನ್ನು ಘೋಷಿಸುತ್ತವೆ. ಆಗ ಆ ಇಲಾಖೆ ನೌಕರರು ತರಬೇತಿ ಘೋಷಣೆಯಾದಂತಹ 6 ತಿಂಗಳೊಳಗೆ ಅದನ್ನು ಪೂರ್ಣ ಮಾಡಬೇಕು, ಟ್ರೈನಿಂಗ್ ಪಡ್ಕೊಳ್ಬೇಕು. ಒಂದು ವೇಳೆ 6 ತಿಂಗಳ ಒಳಗೆ ತರಬೇತಿ ಪಡೀಲಿಲ್ಲ ಅಂತಾದರೆ ಅಂಥ ನೌಕರರು ಹಿರಿತನ ಹೊಂದಿದ್ರು, ಸೀನಿಯಾರಿಟಿ ಇದ್ರೂ ಕೂಡ ಜ್ಯೇಷ್ಠತೆಯ ಆಧಾರ ಆ ಮಾನದಂಡ ಇಲ್ಲಿ ಅಪ್ಲೈ ಆಗಲ್ಲ. ಮುಂಬಡ್ತಿಗೆ ಅಂದರೆ ಪ್ರಮೋಷನ್ಗೆ ಅರ್ಹರಾಗೋದಿಲ್ಲ. ಸರ್ಕಾರಿ ಸೇವೆಯ ಗುಣಮಟ್ಟವನ್ನು ಹೆಚ್ಚಿಸೋದಕ್ಕೆ ಮತ್ತು ನೌಕರರಿಗೆ ಆಧುನಿಕ ತಂತ್ರಜ್ಞಾನದ ಪ್ರಾವೀಣ್ಯತೆಯನ್ನು ಕೊಡೋದಕ್ಕೆ ತರಬೇತಿಯನ್ನು ಕಡ್ಡಾಯಗೊಳಿಸಲಾಗಿದೆ. ಇದು ಸ್ವಾಗತಾರ್ಹ. ನಮಸ್ಕಾರ.